ಕೋವಿಡ್ ಆದ ಬಳಿಕ ಮತ್ತೊಂದು ಜ್ವರ ಇನ್ನಿಲ್ಲದಂತೆ ಜನರನ್ನ ಕಾಡ್ತಾ ಇದೆಯಂತೆ. ಹಾಗಾಗಿ ನಾವು ಅಲರ್ಟ್ ಮಾಡ್ತಾ ಇದೀವಿ, ಡೇಂಜರ್ ಡೇಂಜರ್. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ, ಕಾರಣ ಕೊರೋನಾ ಬಳಿಕ ಹೊಸದೊಂದು ಜ್ವರ ಜನರನ್ನ ಕಾಡ್ತಾ ಇದೆ. ಹಾಗಾದ್ರೆ ಕೊರೋನಾ ಬಳಿಕ ಯಾವುದದು ಭಯಾನಕ ಜ್ವರ ಜನರನ್ನ ಕಾಡ್ತಾ ಇರೋದು? 30 ವರ್ಷಗಳ ನಂತರ ಅಪ್ಪಳಿಸಿದೆ ಆ ಸೋಂಕಿನ ಸುನಾಮಿ. ಆಸ್ಪತ್ರೆಗಳಲ್ಲಿ ಬೆಡ್ಗಳ ಕೊರತೆ ಎದುರಾಗ್ತಾ ಇದೆ. ಯಾಮಾರಿದ್ರೆ ಜೀವಕ್ಕೆ ಕುತ್ತು. ಸ್ವಲ್ಪ ನಿರ್ಲಕ್ಷ್ಯ ತೋರಿದ್ರು ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸೋಂಕಂತೆ. 30 ವರ್ಷಗಳಲ್ಲೇ ಈ ವರ್ಷ ಅತಿ ಹೆಚ್ಚು ಜನರಲ್ಲಿ ಜ್ವರ ಕಾಣಿಸ್ಕೊಳ್ತಾ ಇದೆ. 9 ಮಕ್ಕಳು ಸೇರಿದಂತೆ ಇಲ್ಲಿ ತನಕ 5,000 ಜನರ ಬಲಿಯಾಗಿದೆ ಈ ಜ್ವರಕ್ಕೆ. ಪ್ರತಿ 10 ಜನರಲ್ಲಿ ಒಬ್ಬರಿಗೆ ಕಾಣಿಸ್ಕೊಳ್ತಾ ಇದೆ ಜ್ವರದ ಲಕ್ಷಣ. ಅಮೆರಿಕ ಒಂದರಲ್ಲೇ 1.1 ಕೋಟಿ ಜನರಿಗೆ ಈ ಸೋಂಕು ತಾಕಿದೆಯಂತೆ. ಕೋವಿಡ್ ಬಳಿಕ ಅತಿ ಹೆಚ್ಚು ಜನರಿಗೆ ಜ್ವರದ ಸೋಂಕು ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ದಯವಿಟ್ಟು ಆತಂಕ ಬೇಡ, ಸ್ವಲ್ಪ ಹುಷಾರಾಗಿರಿ ಅಂತ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಅಂತ. ಈ ಜ್ವರ ಬಂದಾಗ ಉಸಿರಾಟದ ಸಮಸ್ಯೆ ವಿಪರೀತ ಆಗ್ತಾ ಇದೆ ಅಂತ. ಆಸ್ ಇಟ್ ಈಸ್ ಕೋವಿಡ್ ಅಲ್ಲೂ ಕೂಡ ಅಷ್ಟೇ, ನಿಮಗೆ ಶ್ವಾಸಕೋಶಕ್ಕೆ ಅತಿ ಹೆಚ್ಚಿನ ಹಾರ್ಮ್ ಮಾಡ್ತಾ ಇತ್ತು ಅನ್ನೋ ಕಾರಣಕ್ಕೆ ಉಸಿರಾಟದ ಸಮಸ್ಯೆಯಿಂದಲೇ ಅನೇಕರು ಮೃತಪಟ್ಟಿದ್ದಾರೆ ಅಂತ. ಅದೇ ರೀತಿ ಈ ಜ್ವರದ ಲಕ್ಷಣಗಳು ಕೂಡ ಇದೆ. ನೇರವಾಗಿ ಉಸಿರಾಟಕ್ಕೆ ಸಮಸ್ಯೆ ಮಾಡ್ತಾ ಇದೆ. ಅತಿ ಹೆಚ್ಚಿನ ಮಕ್ಕಳಲ್ಲಿ ಜ್ವರ ಕಾಣಿಸ್ಕೊಳ್ತಾ ಇದೆ. ವೃದ್ಧರು, ಗರ್ಭಿಣಿಯರು, ದೀರ್ಘಕಾಲೀನ ಯಾವ್ದಾವುದೋ ಕಾಯಿಲೆಗೆ ಒಳಗಾಗಿರ್ತಾರಲ್ಲ, ನಿಮ್ಮಲ್ಲಿ ಜ್ವರ ಕಾಣಿಸ್ಕೊಂಡ್ರೆ ಸ್ವಲ್ಪ ಕಾಳಜಿ ಇರಬೇಕು ಅದ್ರ ಬಗ್ಗೆ ಅಂತ. ಅಯ್ಯೋ ಜಸ್ಟ್ ಜ್ವರ ಅಲ್ವಾ, ನಾಳೆ ಹೋಗೋಣ ಡಾಕ್ಟರ್ ಹತ್ರ, ನಾಡಿದ್ದು ಹೋಗೋಣ, ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ಕಾರಣ ಈಗ ಬರ್ತಾ ಇರುವಂತಹ ಜ್ವರ ಅದು ವಾತಾವರಣದಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ, ಚಳಿ ಇದೆ, ಆ ಕಾರಣಕ್ಕೆ ಜ್ವರ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಬೇರೆ ರೀತಿಯ ಸೋಂಕಿನ ಜ್ವರ ಈಗ ಜನರಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ. ಹಾಗಾಗಿ ಆತಂಕ ಬೇಡ, ಕಾಳಜಿ ಇರಲಿ ಅಂತ.